ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂಡ್ ಡೆಫಿನೆಟ್ಲಿ ಮದುವೆ ಆಗಿ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಇದು ರೆಸೊನೇಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರಾ, ಥಿಂಕ್ ಮಾಡ್ತಾ ಇದ್ದಾರಾ, ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಇವಾಗ ನೋಡೋಣ ಯಾರೆಲ್ಲ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ. ಸೊ ಲೆಟ್ ಸಿ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರಾ, ಥಿಂಕ್ ಮಾಡ್ತಾ ಇದ್ದಾರಾ, ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ, ಪ್ರತಿಯೊಂದು ಮಾಹಿತಿ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 5 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ದೀರಾ, 5 ಆಫ್ ವ್ಯಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್, ಕಿಂಗ್ ಆಫ್ ಸೋರ್ಡ್ಸ್, ನೈಟ್ ಆಫ್ ಕಪ್ಸ್, ಓಕೆ, 8 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಸೋರ್ಡ್ಸ್, 6 ಆಫ್ ವ್ಯಾಂಡ್ಸ್, ಹ್ಯಾಂಗ್ಡ್ ಮೆನ್, ಸ್ಟಾರ್ ಕಾರ್ಡ್, ಅಂಡ್ ವಿ ಹ್ಯಾವ್ 8 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಈ ಒಂದು ಮೊಮೆಂಟ್ ಅಲ್ಲಿ, ಈ ಒಂದು ಕ್ಷಣದಲ್ಲಿ ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ತುಂಬಾನೇ ಯೋಚಿಸ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾನೇ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ನಂಗೆ 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ವರ್ಕ್ ಮಾಡಬೇಕು, ರಿಸ್ಕ್ ನ ತಗೊಳ್ಬೇಕು, ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡಬೇಕು, ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಭೇಟಿ ಮಾಡಬೇಕು, ಕಮ್ಯುನಿಕೇಶನ್ ಮಾಡಬೇಕು, ಮಾತಾಡಬೇಕು. ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗಿ ತುಂಬಾ ಇಯರ್ಸ್ ಆಗಿದೆ, ಮೋರ್ ದೆನ್ 3 years, 2 years, 1 year, ಈ ತರ ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ಮೋರ್ ದೆನ್ 3 years, 4 years ಆಗಿರ್ಬೋದು ನೀವಿಬ್ರು ಸಪರೇಟ್ ಆಗಿ. ಸೊ ಇವಾಗ ನಿಮ್ಮ ವ್ಯಕ್ತಿ ಅನಿಸ್ತಾ ಇದೆ ದಟ್ ಯು ಆರ್ ದ ಪರ್ಫೆಕ್ಟ್ ಮ್ಯಾಚ್ ಟು ದೆಮ್ ಅಂತ, ಬಟ್ ದಿಸ್ ಪರ್ಸನ್ ನೀಡ್ಸ್ ಅ ರೀಕನ್ಸಿಲೇಷನ್ ವಿತ್ ಯು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಏಸ್ ಆಫ್ ಸೋರ್ಡ್ಸ್, 6 ಆಫ್ ವ್ಯಾಂಡ್ಸ್, ನೈಟ್ ಆಫ್ ಕಪ್ಸ್, ಇದೆಲ್ಲ ಕಾರ್ಡ್ಸ್ ನಂಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರಬೇಕು, ನಿಮ್ಮನ್ನ ಅಪ್ರೋಚ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಭೇಟಿ ಮಾಡಬೇಕು, ಡಿಸ್ಕಸ್ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲಾನು ಕೂಡ ಮೊದ್ಲಿನ ತರಾನೇ ನಾವಿಬ್ರು ಆಗಬೇಕು. ಅಂಡ್ ಈ ಒಂದು ವ್ಯಕ್ತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಎಲ್ಲ ಆಸೆಗಳನ್ನ ಒತ್ಕೊಂಡು ಈ ಒಂದು ವ್ಯಕ್ತಿ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆಯಲ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರಬೇಕು ಅಂತ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ಸ್ಟಾರ್ ಕಾರ್ಡ್ ಇದೆ, ಹ್ಯಾಂಗಡ್ ಮ್ಯಾನ್ ಇದೆ. ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ. ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆಕ್ಚುಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ, ನಿಮ್ಮ ಡಿಸೈರ್ ಎಲ್ಲ ಫುಲ್ಫಿಲ್ ಆಗ್ತಾ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು. ಸೊ ಹ್ಯಾಂಗಡ್ ಮ್ಯಾನ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು 100% ಭರವಸೆ ಇದ್ರೂ ಕೂಡ, ಎಲ್ಲೋ ಒಂದು ಕಡೆ ನಿಮಗೆ ಏನೆಲ್ಲ ಈ ಒಂದು ವ್ಯಕ್ತಿ ಪ್ರಾಬ್ಲಮ್ಸ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ಏನೆಲ್ಲ ಪೇನ್ ಮಾಡಿದ್ದಾರೆ, ಎಲ್ಲೋ ಒಂದ್ ಕಡೆ ಅವರ ನೆನ್ಪ್, ಆ ಒಂದು ಕಹಿ ಘಟನೆಗಳನ್ನ ನೆನ್ಪು ಮಾಡ್ಕೊಂಡಾಗ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ, ಇಲ್ಲ ನನ್ನ ವ್ಯಕ್ತಿ ಒಪ್ಕೊಳ್ಳಲ್ಲ ನನ್ನ, ಅವ್ರ ಲೈಫಲ್ಲಿ ಬೇರೆ ಯಾರಾದ್ರೂ ಇದ್ರೆ, ಈ ತರ ಒಂದು ನೆಗೆಟಿವಿಟಿನ ಯೋಚಿಸ್ತಾ ಇದ್ದಾರೆ. ಬಟ್ ಅವರ ಲೈಫಲ್ಲಿ ಒಂದು ಮೇಜರ್ ರಿಯಲೈಸೇಷನ್ ಆಗಿದೆ ಅಂತ ಹೇಳ್ಬೋದು. ಯಾರನ್ನೂ ಕೂಡ ಹೀಯಾಳಿಸಬಾರ್ದು, ಯಾರನ್ನೂ ಕೂಡ ಬಿಟ್ಟೋಗ್ಬಾರ್ದು, ಎಲ್ಲರೂ ಕೂಡ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅದರಲ್ಲೂ ಕೂಡ ಪ್ರೇಮಿಗಳು, ಪ್ರೀತಿಯ ಮಾಡಿದಂತ ವ್ಯಕ್ತಿಗಳನ್ನ ನಾವೇ ಎಂದಿಗೂ ಕೂಡ ದೂರ ಮಾಡ್ಕೊಳ್ಬಾರ್ದು ಅನ್ನೋದು ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ತುಂಬಾನೇ ಗಿಲ್ಟ್ ಫೀಲ್ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಒಳ್ಳೆ ಪಾರ್ಟ್ನರ್ನ ನಾನು ಬಿಟ್ಟು ಯಾವ್ದೋ ಒಂದು ವಸ್ತುನ, ಒಂದು ವ್ಯಕ್ತಿನ ನಾನು ಪಡ್ಕೊಳ್ಳೋದಿಕ್ ಹೋದ್ನಲ್ಲ, ನನ್ನಷ್ಟು ಫೂಲ್ ಯಾರು ಇಲ್ಲ, ಈ ತರದೆಲ್ಲ ಯೋಚಿಸ್ತಾ ಇದ್ದಾರೆ. ಸೊ ಏಸ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ವ್ಯಕ್ತಿ
ಅದೇನೇ ಆಗಿರ್ಲಿ ನನ್ನ ವ್ಯಕ್ತಿಗೆ ನಾನು ಅಪ್ರೋಚ್ ಮಾಡಬೇಕು. ಏನಾದ್ರೂ ಒಂದು ನಾನು ಸೈಲೆಂಟ್ ಆಗಿದ್ದು ನಾನು ಅದನ್ನ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರನ್ನ ಕೇಳಿ ಅವ್ರ ಹತ್ರ ಬಯಸ್ಕೊಂಡಾದ್ರೂ ಸರಿ ಒಂದು ಪ್ರಯತ್ನನ ಮಾಡೋಣ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಂಥ ಪ್ರಯತ್ನನ ಪಡೋಣ ಅನ್ನೋದು ಈ ಒಂದು ವ್ಯಕ್ತಿಯ ಮನ್ಸಿನಲ್ಲಿದೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಅವರ ಒಂದು ವಿಶ್ ಫುಲ್ಫಿಲ್ಮೆಂಟ್ ನೀವು, ಅವರ ಖುಷಿನೇ ನೀವು, ಅವರ ಇಡೀ ಸರ್ವಸ್ವನೇ ನೀವು. ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು, ಮತ್ತೊಂದು ಅವಕಾಶ ಈ ಒಂದು ವ್ಯಕ್ತಿ ನನಗೆ ಕೊಡಬೇಕು. ಆದಷ್ಟು ಬೇಗ ನಾವಿಬ್ರು ಎಲ್ಲಾನು ಸರಿಪಡಿಸ್ಕೊಂಡು ಒಂದು ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ತುಂಬಾನೇ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ತುಂಬಾ ಜನ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಈ ಒಂದು ಕನೆಕ್ಷನ್ ಅಲ್ಲಿ ಮತ್ತೆ ಕಡ್ಡಿ ಅಲ್ಲಾಡಿಸ್ತಾ ಇರ್ಬೋದು, ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳು ಹೇಳ್ತಾ ಇರ್ಬೋದು, ಇಲ್ಲ ಬೇಡ ಹೋಗ್ಬೇಡ ಅಂತ. ಬಟ್ ಅದೆಲ್ಲಾನು ಮೀರಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರಬೇಕು ಅಂತ ಇದ್ದಾರೆ. ಬಿಕಾಸ್ ನಂಗೆ ನೋಡಿ 5 of Wands ಇರೋದ್ರಿಂದ ತುಂಬಾ ಜನ ಅವ್ರನ್ನ ತಡೀತಾ ಇದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದಿಕ್ಕೆ. ಇಲ್ಲ ಬೇಡ ಹೋಗ್ಬೇಡ, ಮತ್ತೆ ಯಾಕೋ ಅವ್ರು ಬೇಕು ನಿನಗೆ. ತುಂಬಾ ಜನ ಇಲ್ಲಿ ತಡೀತಾ ಇದ್ದಾರೆ, ಬೇಡ ಆ ಒಂದು ವ್ಯಕ್ತಿ ಅಂದ ಹೋಗ್ಬೇಡ, ಮತ್ತೆ ನಿನಗೆ ಮತ್ತೆ ಅವರು ಮೋಸ ಮಾಡ್ಬೋದು ಅಥವಾ ಏನೇನೋ ಡೈವರ್ಷನ್ಸ್ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿಗೆ. ಬಟ್ ಅವರ ಮನಸ್ಸು ಅವರ ಹೃದಯದ ಮಾತನ್ನ ಈ ಒಂದು ವ್ಯಕ್ತಿ ಕೇಳ್ತಾ ಇದ್ದಾರೆ. ಇಲ್ಲ ನಾನು ಏನೇ ಆಗಿರ್ಲಿ ಆ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ಅವ್ರು ಯಾರ ಜೊತೆಗಾದ್ರೂ ಇರ್ಲಿ, ಆ ಒಂದು ವ್ಯಕ್ತಿ ನಾನು ಅವ್ರನ್ನ ಪಡ್ಕೊಳ್ಬೇಕು, ನಾನು ಅವ್ರನ್ನ ಅಪ್ರೋಚ್ ಮಾಡಬೇಕು. ಅದೇನೇ ಕಷ್ಟ ಬರ್ಲಿ, ಎಷ್ಟೇ ದೂರ ಇರ್ಲಿ ಆ ಒಂದು ವ್ಯಕ್ತಿ, ನಾನು ಅವ್ರನ್ನ ಭೇಟಿ ಮಾಡಿ ಒಂದು ಸಲ ಮಾತಾಡ್ಬೇಕು. ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಅವ್ರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಎಲ್ಲಾನು ಕೂಡ ನನಗೆ ಗೊತ್ತಾಗ್ಬೇಕು ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಆಕ್ಷನ್ ಟುವರ್ಡ್ಸ್ ಯು ಅಂತ ನಾನು ಹೇಳ್ತೀನಿ. ಸೊ ವಿತಿನ್ 2-3 days, 2-3 weeks, 2-3 months ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾರೆ, ಮಾತಾಡ್ತಾರೆ, ನಿಮ್ಮನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡ್ತಾರೆ ಅಂತ ಹೇಳ್ತಾ ವೇಟ್ ಮಾಡಿ. ಅಂಡ್ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರಾ, ಥಿಂಕ್ ಮಾಡ್ತಾ ಇದಾರಾ, ಮಿಸ್ ಮಾಡ್ತಾ ಇದಾರಾ, ಅವರ ಎನರ್ಜೀಸ್ ಯಾವ ತರ ಇದೆ, ಪ್ರತಿಯೊಂದು ಮಾಹಿತಿನ ಇವಾಗ ಇಲ್ಲಿ ತಿಳ್ಕೊಳ್ಳೋಣ. ಓಕೆ ಓಕೆ, ಎಂಪರರ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಓಕೆ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, ಎಂಪರರ್ ಇದೆ, 6 of Pentacles ಇದೆ. ಓಕೆ, ಲವರ್ಸ್, ನೈಟ್ ಆಫ್ ವ್ಯಾಂಡ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಸೋರ್ಡ್ಸ್, 2 of Cups, ಪೇಜ್ ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್, 5 of Pentacles ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಡೆಫಿನೆಟ್ ಆಗಿ ಮಿಸ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ವ್ಯಕ್ತಿ ನೀವು ಯಾರನ್ನೇ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿಯ ಒಂದು ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ನಂಗೆ ಲವರ್ಸ್ ಕಾರ್ಡ್ ನ ನೋಡಿದಾಗ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ಇಸ್ ನೋ ಮೋರ್ ಸಿಂಗಲ್. ಇವ್ರ ಲೈಫ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಥವಾ ದೇ ಆಲ್ರೆಡಿ ಗಾಟ್ ಮ್ಯಾರಿಡ್ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ಈ ಒಂದು ಸಂಬಂಧದಲ್ಲಿ ಖುಷಿಯಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇಲ್ಲ. ಎಲ್ಲೋ ಒಂದು ಕಡೆ ಅವರು ತಪ್ಪು ಮಾಡಿದೆ ಅನ್ನೋ ಒಂದು ಗಿಲ್ಟ್ ಅವ್ರಿಗೆ ಕಾಡ್ತಾ ಇದೆ. ಯಾಕಂತಂದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಒಬ್ಬ ವ್ಯಕ್ತಿನ ಚೂಸ್ ಮಾಡ್ಕೊಂಡಿದೀನಿ ಅನ್ನೋದೇ ನಿಮ್ಮ ವ್ಯಕ್ತಿಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಸ್ಪರ್ ಆಫ್ ಮೊಮೆಂಟ್ ಅಲ್ಲಿ ನಿಮ್ಮನ್ನ ಬಿಟ್ಟು ಬೇರೆ ಒಬ್ಬ ವ್ಯಕ್ತಿಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿ ನಿಮ್ಮನ್ನ ನೀವ್ ತೋರ್ಸೋಂತ ಪ್ರೀತಿ, ನೀವೇನ್ ಪ್ರೀತಿನ ಕೊಟ್ಟಿದ್ರಿ ನಿಮ್ಮ ವ್ಯಕ್ತಿಗೆ, ಅವರ ಪ್ರೀತಿ ನಿಮ್ಮ ಪ್ರೀತಿನ ಇಲ್ಲಿ ಕಂಪೇರ್ ಮಾಡಿ ಒಂದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೊತ್ತಿದೆ, ನಾನು ಫೂಲ್ ಮಾಡಿಲ್ಲ, ನಾನೇ ಇಲ್ಲಿ ಫೂಲ್ ಆಗಿದ್ದೀನಿ, ನಾನೇ ಇಲ್ಲಿ ದೊಡ್ಡ ಚೀಟರು, ನಾನೇ ಇಲ್ಲಿ ಡಿಸ್ಲಾಯಲ್ ಆಗಿದ್ದೆ ನನ್ನ ಪಾರ್ಟ್ನರ್ಗೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಯಾರ ಜೊತೆಗೆ ಇವಾಗ ಒಂದು ಸಂಬಂಧದಲ್ಲಿದ್ದಾರೆ, ಆ ಒಂದು ಸಂಬಂಧದಿಂದ ನಿಮ್ಮ ವ್ಯಕ್ತಿಗೆ ಒಂದು ಪ್ರೀತಿ ಸಿಗ್ತಾ ಇಲ್ಲ, ಅಟೆನ್ಷನ್ ಸಿಗ್ತಾ ಇಲ್ಲ, ಕೇರ್ ಸಿಗ್ತಾ ಇಲ್ಲ, ಸಪೋರ್ಟ್ ಸಿಗ್ತಾ ಇಲ್ಲ, ಹೆಲ್ಪ್ ಸಿಗ್ತಾ ಇಲ್ಲ, ಏನೇನು ಕೂಡ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಮ ಪರ್ಸನ್ಗೆ ಸಿಗ್ತಾ ಇಲ್ಲ. ಒಂದು ಫುಲ್ಫಿಲ್ಮೆಂಟ್ ಅನ್ನೋದೇ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇಲ್ಲ. ಜಸ್ಟ್ ಆ ಒಂದು ವ್ಯಕ್ತಿ ಏನೋ ಇರಬೇಕು ಇದ್ದಾರೆ ಅನ್ನೋ ರೀತಿನಲ್ಲಿ ಆ ಒಂದು ವ್ಯಕ್ತಿ ಇದ್ದಾರೆ, ಏನೋ ಒಂದು ಫೋರ್ಸ್ಫುಲ್ ಆಗಿ ಆ ಒಂದು ವ್ಯಕ್ತಿ ಬೇರೆಯವ್ರ ಜೊತೆಗಿದ್ದಾರೆ ಅನ್ನೋದು ನಂಗೆ ಬರ್ತಾ ಇದೆ. ಬಿಟ್ರೆ ಈ ಒಂದು ವ್ಯಕ್ತಿ ಮನಸ್ಪೂರ್ವಕವಾಗಿ ಆ ಒಂದು ಕನೆಕ್ಷನ್ ಅಲ್ಲಿ ಸರೆಂಡರ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡಿದಾಗ
ಸೊ ನನ್ನ ವ್ಯಕ್ತಿ ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ತುಂಬಾ ಕೇರ್ ಮಾಡ್ತಾ ಇದ್ರು. ನಿಮ್ಮ ಪ್ರೀತಿಗೆ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ನನ್ನ ಪರ್ಸನ್ ಪ್ರೀತಿ ಮುಂದೆ ಈ ಒಂದು ಪರ್ಸನ್ ಪ್ರೀತಿ ಯಾವ್ದೇ ಲೆಕ್ಕ ಇಲ್ಲ. ಬಟ್ ನಾನು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಈ ಒಂದು ವ್ಯಕ್ತಿ ಜೊತೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಒಂದು ಭ್ರಮೆನಲ್ಲಿ ಈ ಒಂದು ವ್ಯಕ್ತಿಗೆ ಕಮಿಟ್ಮೆಂಟ್ ಕೊಟ್ಟೆ. ಬಟ್ ಇವಾಗ ಅನಿಸ್ತಾ ಇದೆ ನಾನು ಯಾಕೆ ಇವ್ರಿಗೆ ಕಮಿಟ್ಮೆಂಟ್ ಕೊಟ್ಟೆ ಅಂತ. ಈ ತರ ಎಲ್ಲ ರಿಗ್ರೆಟ್ನೆಸ್ ಅವ್ರಿಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ನೀವ್ ಅನ್ಕೊಂಡಂಗೆ ಆ ಒಂದು ಸಂಬಂಧದಲ್ಲಿ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಪರ್ಸನ್ ಖುಷಿಯಾಗಿಲ್ಲ. ಅವರಿಗೆ ಯಾವಾಗ ಈ ಒಂದು ಕನೆಕ್ಷನ್ ಇಂದ ಮುಕ್ತಿ ಸಿಗುತ್ತೆ, ಯಾವಾಗ ಈ ಒಂದು ಕನೆಕ್ಷನ್ ಇಂದ ನಾನು ಆಚೆಗೆ ಬರ್ತೀನಿ, ಯಾವಾಗ ನಿಮ್ಮ ಜೊತೆಗೆ ನಾನು ಮತ್ತೆ ಭೇಟಿ ಮಾಡಿ ಯಾವಾಗ ನಾವಿಬ್ರು ಒಂದಾಗ್ತೀವಿ ಅನ್ನೋ ಒಂದು ಯೋಚನೆಗಳಲ್ಲಿ ಇದ್ದಾರೆ. ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ನೀವು ಒಪ್ಕೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ ನೀವು ಕೂಡ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿದೆ, ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀರಾ. ನೀವು ಕೂಡ ಎಷ್ಟು ಅಂತ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಲಿ, ನಾನು ಮೂವ್ ಆನ್ ಆಗ್ಬೇಕು ಅಂತ. ಐ ಥಿಂಕ್ ನೀವು ಕೂಡ ಇವಾಗ ಒಂದು ಮೂವ್ ಆನ್ ಆಗೋಣ ಅನ್ನೋ ಒಂದು ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ರ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಸ್ಪೈಯಿಂಗ್ ಆನ್ ಯು ಅಂತ ಹೇಳ್ತೀನಿ. ಪೇಜ್ ಆಫ್ ಸೋರ್ಸ್ ಇದೆ, 2 ಆಫ್ ಕಪ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ನೀವ್ ಯಾರ ಜೊತೆಗೆ ಮಾತಾಡ್ತಾ ಇದ್ದೀರಾ, ನಿಮ್ ಲೈಫಲ್ಲಿ ನೀವು ಸಿಂಗಲ್ ಆಗಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಮಾತುಕತೆ ಮಾಡ್ತಾ ಇದ್ದಾರಾ, ಎಲ್ಲೋ ಒಂದು ಕಡೆ ಅಪ್ಡೇಟ್ಸ್ ನಿಮ್ಮ ವ್ಯಕ್ತಿಗೆ ಸಿಗ್ತಾ ಇದೆ. ಅಥವಾ ನಿಮಗೆ ಪರಿಚಯ ಇರುವಂತ ವ್ಯಕ್ತಿಗಳು ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ಗೆ ಮಾಹಿತಿಗಳನ್ನ ಕೊಡ್ತಾ ಇರಬಹುದು. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೋ ಪೋಸ್ಟ್ ಗಳಿಂದ, ನೀವು ಹಾಕುವಂತ ಸ್ಟೋರೀಸ್ ಗಳಿಂದ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ರೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಅಂತ ಹೇಳ್ಬಹುದು. ಬಟ್ 2 ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ಮತ್ತೊಂದ್ಸತಿ ನನಗೆ ಈ ಒಂದು ನನ್ನ ಪರ್ಸನ್ ಜೊತೆಗೆ ಬಾಳೋದಕ್ಕೆ ಅಪರ್ಚುನಿಟಿ ಸಿಗ್ಬೇಕು, ಅವಕಾಶ ಸಿಗ್ಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಪೇಜ್ ಆಫ್ ಕಪ್ಸ್ ಇದೆ. ಸೊ ಈ ಒಂದು ವ್ಯಕ್ತಿ ನಿಮಗೆ ಆಫರ್ ಮಾಡಬೇಕು ಅಂತ ಇದ್ದಾರೆ. ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಏನೋ ಒಂದು ಅಂದ್ರೆ ಕಮಿಟ್ಮೆಂಟ್ಗೋಸ್ಕರನೇ ನಿಮ್ಗೆ ಆಫರ್ ಮಾಡಬೇಕು, ನನ್ನ ಒಪ್ಕೊಳ್ಳಿ ಅಂತ ಪ್ರಪೋಸ್ ಮಾಡಬೇಕು, ಪ್ರಪೋಸಲ್ನ ಕೊಡಬೇಕು ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಬಟ್ ನೀವು ತುಂಬಾ ಹೆಲ್ಪ್ ಮಾಡಿದಿರ ನಿಮ್ಮ ವ್ಯಕ್ತಿಗೆ. ಆ ಒಂದು ಹೆಲ್ಪ್ಗೆ ನಿಮ್ಮ ವ್ಯಕ್ತಿ ಚಿರಋಣಿಯಾಗಿದ್ದಾರೆ, ಗ್ರೇಟ್ಫುಲ್ ಆಗಿದ್ದಾರೆ. ನೀವು ತುಂಬಾ ಕಷ್ಟದ ಸಮಯದಲ್ಲಿ ಅವ್ರು ತುಂಬಾ ಲಾಸ್ ಆಗಿದ್ದಾಗ, ಮೇನ್ ಥಿಂಗ್ ನಂಗೆ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ಏನೂ ಕೂಡ ಇಲ್ದೇ ಇರೋ ಸಮಯದಲ್ಲಿ, ಅವ್ರ ಲೈಫಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ತಾ ಇರೋಂಥ ಸಮಯದಲ್ಲಿ ನೀವು ಅವ್ರಿಗೆ ಕೈ ಹಿಡಿದು ಅವರಿಗೆ ಸಹಾಯ ಮಾಡಿದೀರಾ, ಹೆಲ್ಪ್ ಮಾಡಿದೀರಾ. ಯಾರು ಕೂಡ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಸಮಯದಲ್ಲಿ ನೀವು ಅವ್ರಿಗೆ ಕೈ ಹಿಡ್ದಿದ್ದೀರಾ. ಇದೆಲ್ಲದಕ್ಕೂ ಯೋಚನೆ ಮಾಡ್ತಾ ಇವತ್ತು ಅವರು ನಿಮ್ಮ ವ್ಯಕ್ತಿ ಇಂಥ ವ್ಯಕ್ತಿನ ನಾನು ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ಕೊರಗು ನಿಮ್ಮ ವ್ಯಕ್ತಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನನ್ಗಿಲ್ಲಿ 2 ವ್ಯಾಂಡ್ ಕಾರ್ಡ್ ಬಂದಿದೆ, ನೈಟ್ ಆಫ್ ವ್ಯಾಂಡ್ಸ್ ಮತ್ತೆ ಕಿಂಗ್ ಆಫ್ ವ್ಯಾಂಡ್ಸ್. ಸೊ ನಿಮ್ಮ ಮೇಲೆ ಈ ಒಂದು ವ್ಯಕ್ತಿಗೆ ತುಂಬಾ ಅಫೆಕ್ಷನ್ ಜಾಸ್ತಿ ಆಗ್ತಾ ಇದೆ, ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಜೊತೆಗೆ ಮೀಟ್ ಮಾಡಬೇಕು ಅನ್ನೋ ಒಂದು ಸ್ಪೀಡ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ, ಒಂದು ಡೆಸ್ಪಿರೇಷನ್ ನೋಡ್ತಾ ಇದ್ದೀನಿ. ಯಾವಾಗ ನಾನು ಆ ಒಂದು ವ್ಯಕ್ತಿನ ಮೀಟ್ ಮಾಡ್ತೀನಿ, ಮಾತಾಡ್ತೀನಿ, ನಂಗೆ ಯಾವಾಗ ಅವಕಾಶ ಸಿಗುತ್ತೆ, ಇವ್ರು ಯಾವಾಗ ನಂಗೆ ಸಿಗ್ತಾರೆ, ಇದೆಲ್ಲ ಒಂದು ಕುತೂಹಲದಿಂದ, ಒಂದು ಎಕ್ಸೈಟ್ಮೆಂಟೆಡ್ ಅಲ್ಲಿ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ವೇಟ್ ಮಾಡ್ತಾ ಇದ್ರೆ. ಸೊ ಯೋಚನೆ ಮಾಡ್ತು ಡೆಫಿನೆಟ್ ಆಗಿ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ. ಇವಾಗ ನಿಮ್ಮನ್ನ ಕಳ್ಕೊಂಡ್ಮೇಲೆ ಆ ಒಂದು ವ್ಯಕ್ತಿಗೆ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು. ಸೊ ಇದು ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.